ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ನಿಫ್ಟಿಯಲ್ಲಿ ಏನಾಯಿತು, ಅದೇ ರೀತಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ, ಗ್ಲೋಬಲ್ ಮಾರ್ಕೆಟ್ ಯಾವ ರೀತಿ ಇದೆ, FIDI ಡಾಟಾ ಏನನ್ನು ಸಜೆಸ್ಟ್ ಮಾಡ್ತಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಈ ವಿಡಿಯೋ ಕೇವಲ ಒಂದು ಎಜುಕೇಷನಲ್ ಪರ್ಪಸ್ಗೋಸ್ಕರ, ಯಾವುದೇ ಟ್ರೇಡ್ ರೆಕಮೆಂಡೇಷನ್ ವಿಡಿಯೋ ಅಲ್ಲ. ನಾವೀಗ ನಿಫ್ಟಿಯ ಚಾರ್ಟನ್ನು ನೋಡೋದ್ರೆ, ನಿಫ್ಟಿಯ ಚಾರ್ಟಲ್ಲಿ ಇನಿಷಿಯಲಿ ಫ್ರೈಡೇ ಸೆಷನಲ್ಲಿ ಒಂದು ಅಪ್ ಮೂವ್ನ ಕೊಡುವಂಥ ಪ್ರಯತ್ನವನ್ನು ಮಾಡುತ್ತೆ. ಫ್ಲ್ಯಾಟ್ ಅಥವಾ ಸ್ವಲ್ಪ ಗ್ಯಾಪ್ ಅಪ್ ಓಪನ್ ಆಗುತ್ತೆ, ಅಪ್ ಮೂವ್ನ ಕೊಡುತ್ತೆ. 23,200 ಲೆವೆಲನ್ನು ಬ್ರೇಕ್ ಮಾಡುತ್ತೆ. ನೆಕ್ಸ್ಟ್ 23,320-340 ಲೆವೆಲ್ವರೆಗೂ ರೀಚ್ ಆಗುತ್ತೆ. ನಮ್ಮ ಹಿಂದಿನ ಅನಾಲಿಸಿಸ್ ವಿಡಿಯೋದಲ್ಲಿ 23,200 ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆದರೆ 23,350 ಲೆವೆಲನ್ನು ಟಚ್ ಮಾಡ್ಬೋದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಆಲ್ಮೋಸ್ಟ್ ಅದೇ ಲೆವೆಲ್ಗೆ ರೀಚ್ ಆಗುತ್ತೆ. ಅಲ್ಲಿಂದ ಆಲ್ಮೋಸ್ಟ್ 2 ಬಾರಿ ರಿಜೆಕ್ಷನ್ನ ಫೇಸ್ ಮಾಡುತ್ತೆ. ಅಗೇನ್ ಡೌನ್ ಬರುತ್ತೆ, ಅಪ್ ಹೋಗುವಂಥ ಪ್ರಯತ್ನ ಮಾಡುತ್ತೆ. ಅಗೇನ್ ಸೆಲ್ ಆಫನ್ನು ಕೊಂಡ್ಕೊಂಡು ಓಪನಿಂಗ್ ಲೋ ಅನ್ನಕ್ಕಿಂತನೂ ಕೆಳಗಡೆ ಬಂದು ಕ್ಲೋಸಿಂಗನ್ನು ಕೊಡುತ್ತೆ. 23,150 ಲೆವೆಲ್ ಹತ್ರ ಬಂದು ಕ್ಲೋಸಿಂಗನ್ನು ಕೊಡುತ್ತೆ. ಹಾಗಿದ್ರೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡೋದಾದರೆ, ಮೊದಲನೇದಾಗಿ ವಾರ್ನಲ್ಲಿ ಯಾವ ರೀತಿ ನ್ಯೂಸ್ ಬರ್ತಾ ಇದೆ ಅಂತ ನೋಡಿದ್ರೆ, ಲೇಟೆಸ್ಟ್ ನ್ಯೂಸ್ನ ಪ್ರಕಾರ ಟ್ರಂಪ್ ಏನಿದ್ದಾರೆ ವಾರನ್ನು ಸ್ಟಾಪ್ ಮಾಡುವಂಥ ಒಂದು ಹಿಂಟನ್ನು ಕೊಡ್ತಾ ಇದ್ದಾರೆ. ಬಟ್ ಇದು ಎಷ್ಟು ಮಟ್ಟಿಗೆ ನಿಜ ಆಗುತ್ತೆ, ಅವರನ್ನು ಸ್ಟಾಪ್ ಮಾಡ್ತಾರಾ ಇಲ್ವಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇಂಪಾರ್ಟೆಂಟ್ ಇರುವಂಥದ್ದು ಇಲ್ಲಿ ಸ್ಟ್ರೈಟ್ ಆಫ್ ಹಾರ್ಮೋಸ್ ಏನಿದೆ, ಇಲ್ಲಿ ಒಂದಷ್ಟು ಬ್ಲಾಕೇಜ್ ಆಗಿರೋದ್ರಿಂದ ಆಯಿಲ್ ಪ್ರೈಸ್ಗಳ ಮೇಲೆ ತುಂಬ ದೊಡ್ಡ ಇಂಪ್ಯಾಕ್ಟನ್ನು ಬೀರುತ್ತೆ. ತುಂಬ ದಿನದಿಂದ ಇದು ಇಲ್ಲಿ ಬ್ಲಾಕೇಜ್ ಆಗಿದೆ. ಅದೇ ರೀತಿ ಇನ್ನೂ ಕೂಡ ಇದು ಮುಂದುವರೆದರೆ ಆಯಿಲ್ ಪ್ರೈಸ್ಗಳ ಮೇಲೆ ಇದು ತುಂಬ ದೊಡ್ಡ ಇಂಪ್ಯಾಕ್ಟನ್ನು ಬೀರುತ್ತೆ. ಸೊ ಹಾಗಾಗಿ ದೊಡ್ಡ ನೆಗೆಟಿವ್ ಆಗುವಂಥ ಸಾಧ್ಯತೆ ಇದೆ. ಇನ್ನೂ ಒಂದಷ್ಟು ದಿನ ಈ ವಾರ ಮುಂದುವರಿತು ಅಂತ ಹೇಳಿದೆ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಈ ವಾರನ ಎಂಡ್ ಮಾಡುವಂಥ ಹಿಂಟನ್ನು ಆಸ್ ಆಫ್ ನಾವು ಕೊಡ್ತಾ ಇದ್ದಾರೆ. ಬಟ್ ಇದು ಎಷ್ಟರ ಮಟ್ಟಿಗೆ ನಿಜ ಆಗುತ್ತೆ, ಎಷ್ಟರ ಮಟ್ಟಿಗೆ ಅದನ್ನು ಅವರು ಫಾಲೋ ಮಾಡ್ತಾರೆ ಅನ್ನೋದನ್ನು ನೋಡಬೇಕಾಗುತ್ತೆ. ಮಂಡೇ ಹೊತ್ತಿಗೆ ಯಾವ ರೀತಿ ಗ್ಲೋಬಲ್ ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ. ಕರೆಂಟ್ಲಿ ನಾವು ಗ್ಲೋಬಲ್ ಮಾರ್ಕೆಟನ್ನು ನೋಡೋದ್ರೆ, ಗ್ಲೋಬಲ್ ಮಾರ್ಕೆಟ್ ನೆಗೆಟಿವಲ್ಲೇ ಇರುವಂಥದ್ದು. ಸೊ ಡೌ ಜೋನ್ಸ್ 1% ಡೌನಲ್ಲಿದೆ, S&P 500 1.5% ಡೌನಲ್ಲಿದೆ, ನಸ್ದಾಕ್ 2% ಡೌನಲ್ಲಿದೆ. ಅದೇ ರೀತಿ ಗಿಫ್ಟ್ ನಿಫ್ಟಿಯನ್ನು ನಾವು ನೋಡಿದ್ರೆ 1.2% ಆ್ಯಸ್ ಆಫ್ ನಾವು ಡೌನಲ್ಲಿ ಇರುವಂಥದ್ದು. 22,850 ಲೆವೆಲಲ್ಲಿ ಕರೆಂಟ್ಲಿ ಟ್ರೇಡಿಂಗನ್ನು ಮಾಡ್ತಾ ಇರುವಂಥದ್ದು. ಸೊ ಆ್ಯಸ್ ಆಫ್ ನಾವು ಗ್ಲೋಬಲ್ ಮಾರ್ಕೆಟ್ ನೆಗೆಟಿವ್ ಸೆಂಟಿಮೆಂಟನ್ನೇ ಸಜೆಸ್ಟ್ ಮಾಡ್ತಾ ಇದೆ. ಅದೇ ರೀತಿ FIDI ಡಾಟಾವನ್ನು ನಾವು ಅಬ್ಸರ್ವ್ ಮಾಡಿದ್ರೆ, ಆ್ಯಸ್ ಯೂಶುವಲ್ FI ತನ್ನ ಸೆಲ್ಲಿಂಗನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಫ್ರೈಡೇ ಸೆಷನಲ್ಲಿ 5,500 ಕೋಟಿ ರೂಪಾಯಿ ಸೆಲ್ಲಿಂಗನ್ನು ಮಾಡ್ತಾರೆ. ಅದಕ್ಕಿಂತ ಹಿಂದೆ 7,550, 2,700 ಒಂದಷ್ಟು ಸೆಲ್ಲಿಂಗನ್ನು ಕಂಟಿನ್ಯೂ ಮಾಡ್ತಾಯಿದ್ದಾರೆ. ಅದೇ ರೀತಿ DI ಒಂದಷ್ಟು ಬೈಯಿಂಗನ್ನು ಮಾಡ್ತಾಯಿದ್ದಾರೆ. ಆ್ಯಸ್ ಯೂಶುವಲ್ ತನ್ನ ಬೈಯಿಂಗನ್ನು DI ಕಂಟಿನ್ಯೂ ಮಾಡ್ತಾಯಿದ್ದಾರೆ. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋವನ್ನು, ಪ್ರೀವಿಯಸ್ ಸೆಷನ್ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋವನ್ನು ನೋಡೋದರೆ, ನಿಫ್ಟಿ 50ಯಲ್ಲಿ 35 ಸ್ಟಾಕ್ಗಳು ಪಾಸಿಟಿವಲ್ಲಿದ್ದು, 15 ಸ್ಟಾಕ್ಗಳು ನೆಗೆಟಿವಲ್ಲಿದ್ದು, ನಿಫ್ಟಿ 500ಅಲ್ಲಿ 291 ಸ್ಟಾಕ್ಗಳು ಪಾಸಿಟಿವಲ್ಲಿದ್ದರೆ 205 ಸ್ಟಾಕ್ಗಳು ನೆಗೆಟಿವಲ್ಲಿ ಕ್ಲೋಸಿಂಗನ್ನು ಕೊಟ್ಟು. ಹಾಗೆ ಕ್ರೂಡ್ ಆಯಿಲ್ ಕಡೆ ಗಮನವನ್ನು ಕೊಡೋದರೆ, ಕ್ರೂಡ್ ಆಯಿಲ್ ಒಂದಷ್ಟು ದಿನದಿಂದ ಸ್ಲೋಯಿಶ್ ಆಗಿ ರೈಸ್ ಆಗ್ತಾಯಿದೆ. 98.2 ಅಲ್ಲಿ ಕರೆಂಟ್ಲಿ ಟ್ರೇಡ್ ಆಗ್ತಾ ಇರುವಂಥದ್ದು. ಸೊ ಇದು ಕೂಡ ಒಂದು ಕನ್ಸರ್ನ್ ಆಗುತ್ತೆ. ಇನ್ನೂ ರೈಸ್ ಆಗ್ತಾ ಇತ್ತು ಅಂತ ಹೇಳಿದ್ರೆ, ಸ್ಟ್ರೈಟ್ ಆಫ್ ಹಾರ್ಮೋಸಲ್ಲಿ ಇನ್ನೂ ಒಂದಷ್ಟು ದಿನ ಬ್ಲಾಕೇಜ್ ಅಥವಾ ವಾರ್ ಮುಂದುವರಿತು, ಅಲ್ಲಿಂದ ಯಾವುದೇ ಶಿಪ್ಗಳು ಪಾಸ್ ಆಗ್ತಾ ಇಲ್ಲ ಅಂತ ಹೇಳಿದರೆ ಕ್ರೂಡ್ ಆಯಿಲ್ ಪ್ರೈಸ್ ಆಬ್ವಿಯಸ್ಲಿ ರೈಸ್ ಆಗುತ್ತೆ. ಅದರಿಂದಾಗಿ ಮಾರ್ಕೆಟ್ಗೆ ಅದು ನೆಗೆಟಿವ್ ಆಗುತ್ತೆ. ಹಾಗೆ ಪ್ರೀವಿಯಸ್ ವೀಕಲ್ಲಿ ಯಾವೆಲ್ಲ ಇಂಡೆಕ್ಸ್ಗಳು ಯಾವ ರೀತಿ ಇದ್ವು ಅಂತ ನೋಡೋದ್ರೆ, ನೆಗೆಟಿವ್ ಸೈಡಲ್ಲಿ ಆಯಿಲ್ ಆ್ಯಂಡ್ ಗ್ಯಾಸ್ ಇತ್ತು. ಅದೇ ರೀತಿ ಡಿಫೆನ್ಸ್ ನೆಗೆಟಿವಲ್ಲಿತ್ತು, FMCG ನೆಗೆಟಿವ್ ಇತ್ತು, ರಿಯಾಲಿಟಿ ನೆಗೆಟಿವ್ ಇತ್ತು. ಹಾಗೆ ಸೆಕ್ಟರ್ ಕಡೆ ಗಮನವನ್ನು ಕೊಡೋದಾದರೆ, ಪಾಸಿಟಿವ್ ಸೈಡಲ್ಲಿ ಹಾರ್ಡ್ವೇರ್, ಟೆಕ್ನಾಲಜಿ ಎಕ್ವಿಪ್ಮೆಂಟ್ ಪಾಸಿಟಿವಲ್ಲಿತ್ತು, ಟೆಲಿಕಾಂ ಸರ್ವಿಸ್ ಪಾಸಿಟಿವಲ್ಲಿತ್ತು. ಉಳಿದೆಲ್ಲ ಸೆಕ್ಟರ್ಗಳು ನೆಗೆಟಿವಲ್ಲೇ ಇದ್ವು ಅಂತ ಹೇಳ್ಬೋದು. ಫರ್ಟಿಲೈಸರ್ಸ್, ಸಿಮೆಂಟ್, ಕನ್ಸ್ಟ್ರಕ್ಷನ್, ಹೆಲ್ತ್ ಕೇರ್, ಟೂರಿಸಮ್, ಜನರಲ್ ಇಂಡಸ್ಟ್ರೀಸ್, ಡೈವರ್ಸಿಫೈಡ್ ಮೆಟಲ್ಸ್ ಆ್ಯಂಡ್ ಮೈನಿಂಗ್ಸ್ ಇವೆಲ್ಲವೂ ಒಂದಷ್ಟು ನೆಗೆಟಿವ್ ಸೆಂಟಿಮೆಂಟಲ್ಲಿ ಅಥವಾ ನೆಗೆಟಿವ್ ಕ್ಲೋಸಿಂಗನ್ನು ಕೊಟ್ಟಂಥ ಸೆಕ್ಟರ್ಗಳಾಗುತ್ತೆ. ಹಾಗೆ ನಾವು ನಿಫ್ಟಿಯ ವೀಕ್ಲಿ ಚಾರ್ಟನ್ನು ನೋಡೋದರೆ, ನಿಫ್ಟಿಯ ವೀಕ್ಲಿ ಚಾರ್ಟಲ್ಲಿ ಅಗೈನ್ ತನ್ನ ಒಂದು ನೆಗೆಟಿವ್ ಮೂವ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಬೋದು. ಈ ವೀಕ್ ಒಂದು ಅಪ್ ಹೋಗುವಂಥ ಪ್ರಯತ್ನವನ್ನು ಮಾಡುತ್ತೆ, ಬಟ್ ಫೈನಲಿ ಲೋವರ್ ಲೆವೆಲಲ್ಲಿ ಬಂದು ಕ್ಲೋಸಿಂಗನ್ನು ಕೊಟ್ಟಿದೆ. ಪ್ರೀವಿಯಸ್ ವೀಕ್ ಒಂದು ಶಾರ್ಪ್ ನೆಗೆಟಿವ್ ಕ್ಯಾಂಡಲನ್ನು ಕ್ರಿಯೇಟ್ ಮಾಡುತ್ತೆ. ಇಲ್ಲೊಂದು ಬ್ರೇಕ್ ಡೌನ್ ಕೂಡ ಆಗುತ್ತೆ. ಇಂಪಾರ್ಟೆಂಟ್ ಆದ ಸಪೋರ್ಟ್ 24,350 ಬ್ರೇಕ್ ಡೌನ್ ಆಗುತ್ತೆ. ಬ್ರೇಕ್ ಡೌನ್ ಆದ ನಂತರ ಅಗೇನ್ ಒಂದು ಶಾರ್ಪ್ ಡೌನ್ ಮೂವನ್ನು ಕೊಟ್ಟಿದೆ. ನಾವು ಈ ಹೈಯಿಂದ ನೋಡೋದಾದರೆ ಆಲ್ಮೋಸ್ಟ್ 13% ಡೌನ್ ಮೂವನ್ನು ಕೊಟ್ಟಿದೆ. ಈ ಹಿಂದೆ ಇಲ್ಲೊಂದು ಡೌನ್ ಮೂವ್ ಬಂದಾಗ ಎಷ್ಟು ಡೌನ್ ಮೂವ್ ಕೊಡ್ತು ಅಂತ ನೋಡೋದರೆ, ಅದು ಅರೌಂಡ್ 16% ಡೌನ್ ಮೂವನ್ನು ಕೊಟ್ಟಿತ್ತು. ಬಟ್ ಇಲ್ಲಿ ಒಂದಷ್ಟು ಟೈಮನ್ನು ತೊಗೊಂಡಿತ್ತು. ನಾವು ಟೈಮನ್ನು ನೋಡೋದರೆ, ಈ ಹೈಯಿಂದ ಈ ಲೋವರೆಗೂ ಟೈಮನ್ನು ನೋಡೋದರೆ ಅರೌಂಡ್ ವೀಕ್ಲಿ ಚಾರ್ಟಲ್ಲಿ 23 ಬಾರ್ ಆಗುತ್ತೆ. ಅದೇ ರೀತಿ ಇಲ್ಲಿ ನಾವು ನೋಡೋದರೆ ಕೇವಲ 10 ಬಾರ್ಸಲ್ಲೇ ಈ 13% ಡೌನ್ ಮೂವನ್ನು ಕೊಟ್ಟಿದ್ದು. ಸೊ ಹಾಗಾಗಿ ಈ ಮೂವ್ ಒಂದು ಶಾರ್ಪ್ ಡೌನ್ ಮೂವ್ ಆಗುತ್ತೆ. ಈ ಹಿಂದಿನ ಡೌನ್ ಮೂವಲ್ಲಿ ನಾವು ಇಲ್ಲಿ ನೋಡಿದಾಗ ಒಂದಷ್ಟು ರಿವರ್ಸಲ್ಗಳು ಇತ್ತು. ಬಟ್ ಈ ಮೂವಲ್ಲಿ ಯಾವುದೇ ಆ್ಯಸ್ ಆಫ್ ನಾವು ರಿವರ್ಸಲ್ ಇಲ್ಲ, ಶಾರ್ಪಾಗಿ ಒಂದು ನೆಗೆಟಿವ್ ಮೂವನ್ನೇ ಮಾಡಿಕೊಂಡು ಡೌನ್ ಬರ್ತಾ ಇದೆ. ಸೊ ಲೋವರ್ ಲೆವೆಲಲ್ಲಿ ವೀಕ್ಲಿ ಚಾರ್ಟಲ್ಲಿ ಇರುವಂಥ ಇಂಪಾರ್ಟೆಂಟ್ ಲೆವೆಲ್ ಯಾವುದು, 22,000 ಲೆವೆಲ್ ಆಗುತ್ತೆ. ಈ ಹಿಂದೆ ಒಂದು ಡೌನ್ ಮೂವ್ ಕೊಟ್ಟಾಗ ಇಲ್ಲಿ ವಾರ್ ಆದಾಗ ಒಂದು ಲೋವನ್ನು ಕ್ರಿಯೇಟ್ ಮಾಡುತ್ತೆ, ಅಲ್ಲಿಂದ ಒಂದು ಅಪ್ ಮೂವನ್ನು ಕೊಟ್ಟಿತ್ತು. ಸೊ ಹಾಗಾಗಿ ನೆಕ್ಸ್ಟ್ ಅಗೇನ್
ಲೋವರ್ ಲೆವೆಲ್ ಇರುವಂಥ ಇಂಪಾರ್ಟೆಂಟ್ ಆದ ಸಪೋರ್ಟ್ ನಾವು ವೀಕ್ಲಿ ಚಾರ್ಟಲ್ಲಿ ನೋಡಿದಾಗ ಆ್ಯಸ್ ಆಫ್ ನಾವು 22,000 ಇಂಪಾರ್ಟೆಂಟ್ ಆದ ಲೆವೆಲ್ ಆಗುತ್ತೆ. ಈ ಹಿಂದೆ ಕೂಡ ಇಲ್ಲೆಲ್ಲ ಒಂದಷ್ಟು ಸಪೋರ್ಟನ್ನು ಪಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿತ್ತು. ಸೊ ಆ ಝೋನನ್ನು ಈಗ ಅಪ್ರೋಚ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಇಲ್ಲಿ ಇಂಪಾರ್ಟೆಂಟ್ ಆದ ಸಪೋರ್ಟ್ಗಳನ್ನು ಬ್ರೇಕ್ ಮಾಡಿ ಕ್ಲೋಸಿಂಗನ್ನು ಕೊಡ್ತಾ ಇರೋದ್ರಿಂದ ಆ್ಯಸ್ ಆಫ್ ನಾವು ಚಾರ್ಟ್ ಕ್ಲಿಯರ್ ಆಗಿ ನೆಗೆಟಿವಲ್ಲಿ ಇದೆ. ಸೊ ಯಾವ ಲೆವೆಲಲ್ಲಿ ಒಂದು ರಿವರ್ಸಲ್ ಮೂವನ್ನು ಕೊಡುತ್ತೆ ಅನ್ನೋದು ನೋಡಬೇಕಾಗತ್ತೆ. ಹಾಗೆ ನಾವು ಡೈಲಿ ಚಾರ್ಟನ್ನು ಅಬ್ಸರ್ವ್ ಮಾಡಿದ್ರೆ ಡೈಲಿ ಚಾರ್ಟಲ್ಲಿ ಕ್ಲಿಯರ್ ಆಗಿ ಒಂದು ಲೋವರ್ ಹೈಗಳನ್ನು ಮಾಡಿಕೊಂಡು ಸ್ಟ್ರಕ್ಚರ್ ಕ್ಲಿಯರ್ ಆಗಿ ಲೋವರ್ ಹೈ ಸ್ಟ್ರಕ್ಚರ್ನ ಮಾಡಿಕೊಂಡು ಡೌನ್ ಬರ್ತಾ ಇರುವಂಥದ್ದು ನಾವು ನೋಡ್ಬೋದು. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಒಂದು ಡೌನ್ ಮೂವ್, ಅಗೇನ್ ಒಂದು ರಿಟ್ರೇಸ್ಮೆಂಟ್, ಅಗೇನ್ ಡೌನ್ ಬರುತ್ತೆ, ಅಗೇನ್ ರಿಟ್ರೇಸ್ಮೆಂಟ್, ಹಾಗೆ ಅಗೇನ್ ಶಾರ್ಪ್ ಡೌನ್ ಆಗುತ್ತೆ, ಒಂದು ರಿಟ್ರೇಸ್ಮೆಂಟ್ ಆಗುತ್ತೆ, ಅಗೇನ್ ಡೌನ್ ಆಗುತ್ತೆ, ಒಂದು ರಿಟ್ರೇಸ್ಮೆಂಟ್, ಅಗೇನ್ ಡೌನ್ ಮೂವ್, ಒಂದು ರಿಟ್ರೇಸ್ಮೆಂಟ್, ಅಗೇನ್ ಡೌನ್ ಬರ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಸ್ಟ್ರಕ್ಚರ್ ಸ್ವಲ್ಪ ಚೇಂಜ್ ಆಗಬೇಕು ಅಂತೇಳಿ ಇಲ್ಲಿ ಬ್ರೇಕ್ ಆಗಬೇಕಾಗಿರುವಂಥದ್ದು 23,800 850 ಲೆವೆಲ್ ಇಂಪಾರ್ಟೆಂಟ್ ಆದ ಲೆವೆಲ್ ಆಗುತ್ತೆ. ಅದು ಬ್ರೇಕ್ ಆಗಬೇಕಾಗತ್ತೆ. ಸೊ ಅದು ಬ್ರೇಕ್ ಆಯಿತು ಅಂತೇಳಿ ಇಲ್ಲಿಂದನೇ ಅದು ಬ್ರೇಕ್ ಆಯಿತು ಅಂತೇಳಿ ಒಂದು ಸ್ಟ್ರಕ್ಚರ್ ಇಲ್ಲಿ ಚೇಂಜ್ ಆಗ್ಬೋದು. ಡೈಲಿ ಚಾರ್ಟಲ್ಲಿ ಕ್ಲೋಸಿಂಗನ್ನು ಈ ಲೆವೆಲ್ಗಿಂತ ಮೇಲೆ ಕೊಡ್ತಾ ಹೋಗ್ತು ಅಂತ ಹೇಳಿದ್ರೆ ಆಗ ಸ್ಟ್ರಕ್ಚರಲ್ಲಿ ಒಂದಷ್ಟು ಚೇಂಜ್ ಆಗುತ್ತೆ. ಆ್ಯಸ್ ಆಫ್ ನಾವು ಲೋ ಸ್ಟ್ರಕ್ಚರೇ ಕಂಟಿನ್ಯೂ ಆಗುತ್ತೆ. ಇಲ್ಲಿ ಫ್ರೆಶ್ ಯಾವ ರೀತಿ ಲೋವನ್ನು ಕ್ರಿಯೇಟ್ ಮಾಡುತ್ತೆ ಅನ್ನೋದನ್ನು ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ಒಮ್ಮೆ ಸಪೋರ್ಟನ್ನು ಪಡ್ಕೊಂಡು ಅಪ್ಪನ್ನು ಕೊಡೋಂಥ ಪ್ರಯತ್ನ ಮಾಡುತ್ತೆ, ಡೌನ್ ಬರುತ್ತೆ, ರಿಟ್ರೇಸ್ಮೆಂಟ್ ಮೂವನ್ನು ಮಾಡುತ್ತೆ, ಎಕ್ಸಾಕ್ಟ್ಲಿ ಅಲ್ಲಿಂದ ರಿವರ್ಸಲನ್ನು ಮಾಡಿದೆ. ಸೊ ಹಾಗಾಗಿ ಡೈಲಿ ಚಾರ್ಟಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾದಂಥದ್ದು 23,800 850 ಝೋನನ್ನು ಅಬ್ಸರ್ವ್ ಮಾಡಬೇಕಾಗತ್ತೆ. ಆ ಝೋನ್ಗಿಂತ ಮೇಲೆ ಒಂದು ಕ್ಲೋಸಿಂಗನ್ನು ಕೊಡ್ತಾ ಹೋಯಿತು ಅಂತೇಳಿದ್ರೆ ಆಗ ಒಂದಷ್ಟು ಮೊಮೆಂಟಮನ್ನು ಅಥವಾ ರಿವರ್ಸಲನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದೇ ರೀತಿ ವಾರ್ ಕಡೆಯಿಂದ ಏನಾದರೂ ಪಾಸಿಟಿವ್ ನ್ಯೂಸ್ ಬಂತು ಅಂತೇಳಿದ್ರೆ ಆಗ ಒಂದು ರಿವರ್ಸಲನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಸ್ ಆಫ್ ನಾವು ಕ್ಲಿಯರ್ ಆಗಿ ನೆಗೆಟಿವ್ ಮೂವನ್ನು ಕೊಡ್ತಾ ಇದೆ. ಅದೇ ರೀತಿ ಈ ಹಿಂದೆ ನಾವು ನೋಡಿದಾಗ ಇಲ್ಲಿ ಗ್ಯಾಪ್ಗಳೇನು ಕ್ರಿಯೇಟ್ ಮಾಡಿದ್ವು ಅದನ್ನು ಫಿಲ್ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಸೊ ಹಾಗಾಗಿ ಲೋವರ್ ಲೆವೆಲ್ ಇಂಪಾರ್ಟೆಂಟ್ ಇರುವಂಥದ್ದು 23,000 22,900 ಆ ಲೆವೆಲ್ಗಿಂತ ಕೆಳಗಡೆನೇ ಸೆಷನ್ ಆಗ್ತಾ ಇತ್ತು ಅಂತೇಳಿ ಅಗೇನ್ 22,500 ಇಲ್ಲೇನು ಗ್ಯಾಪ್ ಇದೆ ಆ ಗ್ಯಾಪನ್ನು ಕೂಡ ಫಿಲ್ ಮಾಡುವಂಥ ಪ್ರಯತ್ನವನ್ನು ಮಾಡ್ಬೋದು. ಸೊ ಸ್ಟ್ರಕ್ಚರ್ ಸ್ಟಿಲ್ ನೆಗೆಟಿವಲ್ಲಿ ಇರುವಂಥದ್ದು. ಹಾಗೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಇಮಿಡಿಯೇಟ್ಲಿ ಯಾವೆಲ್ಲ ಲೆವೆಲ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾವು ನೋಡೋದರೆ 15 ಮಿನಿಟ್ ಚಾರ್ಟನ್ನು ನಾವು ಅಬ್ಸರ್ವ್ ಮಾಡೋದರೆ ಇಲ್ಲಿ ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ 23,350 ಲೆವೆಲಲ್ಲಿ ರೆಸಿಸ್ಟೆನ್ಸನ್ನು ಪಡ್ಕೊಂಡು ಬಂದಿರುವಂಥದ್ದು. ಸೊ ಹಾಗಾಗಿ ನಮಗೆ ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ಆ ಝೋನೇ ಇಂಪಾರ್ಟೆಂಟ್ ಆದ ಲೆವೆಲ್ ಆಗುತ್ತೆ. ಫ್ಲಾಟ್ ಓಪನಾಗಿ ಅಥವಾ ಸ್ವಲ್ಪ ಗ್ಯಾಪ್ ಅಪ್ ಓಪನಿಗೆ ಒಂದು ಅಪ್ಮೋವನ್ನು ಕೊಟ್ಕೊಂಡು 23,350 ಲೆವೆಲ್ಗಿಂತ ಮೇಲೇ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿ ಆಗ ಒಂದಷ್ಟು ಪಾಸಿಟಿವ್ ಮೂವ್ನ ನಾವು ನೋಡುವಂಥ ಸಾಧ್ಯತೆ ಇದೆ. ಇಲ್ಲಿ ಗ್ಯಾಪ್ ಡೌನ್ ಓಪನ್ ಆಗುತ್ತೆ, ರಿಜೆಕ್ಟ್ ಆಗಿ ಡೌನ್ ಬರುತ್ತೆ. ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲಿ ಅಪ್ ಹೋಗುತ್ತೆ, ಅಗೇನ್ ಆ ಲೆವೆಲಲ್ಲಿ ರಿಜೆಕ್ಟ್ ಆಗುತ್ತೆ. ಇಲ್ಲಿ ಸೆಲ್ಲರ್ಗಳು ಸ್ಟ್ರಾಂಗ್ ಆಗಿ ಪ್ರೈಸನ್ನು ಡೌನ್ ಸೈಡ್ ಪುಷ್ ಮಾಡುವಂಥ ಪ್ರಯತ್ನವನ್ನೇ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅದು ಇಂಪಾರ್ಟೆಂಟ್ ಆದ ಒಂದು ಲೆವೆಲ್ ಆಗುತ್ತೆ. 23,350 ಝೋನನ್ನು ನಾವು ನೆಕ್ಸ್ಟ್ ಟ್ರೇಡಿಂಗ್ ಸೆಷನ್ಗೆ ವಾಚ್ ಮಾಡಬೇಕಾಗುತ್ತೆ. ಆ ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆದರೆ ಇಲ್ಲೇನು ಗ್ಯಾಪ್ ಕ್ರಿಯೇಟ್ ಮಾಡಿತ್ತು ಆ ಗ್ಯಾಪನ್ನು ಫಿಲ್ ಮಾಡುವಂಥ ಪ್ರಯತ್ನವನ್ನು ಮಾಡುತ್ತೆ. 23,700 800 ಲೆವೆಲಲ್ಲಿ ಆ ಗ್ಯಾಪನ್ನು ಫಿಲ್ ಮಾಡುವಂಥ ಪ್ರಯತ್ನವನ್ನು ಮಾಡ್ಬೋದು. ಇನ್ ಕೇಸ್ 23,350 ಲೆವೆಲ್ಗಿಂತ ಮೇಲೇ ಸಸ್ಟೈನ್ ಆಗ್ತಾ ಇತ್ತು ಅಂತ ಹೇಳಿದ್ರೆ. ಅದೇ ರೀತಿ ಇನ್ ಕೇಸ್ ಫ್ಲ್ಯಾಟ್ ಓಪನ್ ಆಗಿ ಡೌನ್ ಬಂದು ಈ ಲೋವನ್ನು ಬ್ರೇಕ್ ಮಾಡ್ತು ಅಂತ ಹೇಳಿದ್ರೆ 22,920 900 ಲೆವೆಲನ್ನು ಬ್ರೇಕ್ ಮಾಡ್ತು ಅಂತೇಳಿ ಅಗೇನ್ ಲೋವರ್ ಲೆವೆಲಲ್ಲಿ ಏನು ಗ್ಯಾಪ್ಗಳಿದ್ದು 23,400 500ಅಲ್ಲಿ ಆ ಗ್ಯಾಪ್ಗಳನ್ನು ಫಿಲ್ ಮಾಡುವಂಥ ಪ್ರಯತ್ನವನ್ನು ಮಾಡ್ಬೋದು. ಇನ್ ಕೇಸ್ ಏನಾದರೂ ಬಿಗ್ ಗ್ಯಾಪ್ ಡೌನ್ ಓಪನ್ ಆಯಿತು ಅಂತೇಳಿದರೆ ಆಗ ನಾವು ಒಂದಷ್ಟು ವೆಯ್ಟ್ ಮಾಡಬೇಕಾಗತ್ತೆ ಯಾವ ಲೆವೆಲಲ್ಲಿ ಓಪನ್ ಆಗುತ್ತೆ, ಓಪನ್ ಆದ ನಂತರ ಯಾವ ರೀತಿ ಪ್ರೈಸ್ ಆ್ಯಕ್ಷನ್ ಕ್ರಿಯೇಟ್ ಮಾಡುತ್ತೆ ಅಂತ. ಸೊ ಹಾಗಾಗಿ ನೆಕ್ಸ್ಟ್ ಟ್ರೇಡಿಂಗ್ ಸೆಷನಲ್ಲಿ ಪಾಸಿಟಿವ್ ಮೂವ್ನ ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ಹೇಳಿದರೆ ಈ 23,350 ಲೆವೆಲ್ಗಿಂತ ಮೇಲೇ ಸಸ್ಟೈನ್ ಆಗಬೇಕಾಗುತ್ತೆ. ಇಲ್ಲಿ ಕಳೆದ 2 ದಿನದಿಂದ ರೆಸಿಸ್ಟೆನ್ಸನ್ನು ಪಡ್ಕೊಳ್ತಾ ಇರುವಂಥದ್ದು. ಅದೇ ರೀತಿ ಇಲ್ಲೊಂದು ಹ್ಯೂಜ್ ಗ್ಯಾಪ್ ಇರೋದ್ರಿಂದ ಈ ಲೆವೆಲ್ಗಿಂತ ಮೇಲೇ ಸಸ್ಟೈನ್ ಆದರೆ ಮಾತ್ರ ಒಂದಷ್ಟು ಪಾಸಿಟಿವ್ ಮೂವ್ನ ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ. ಇನ್ ಕೇಸ್ ಫ್ಲ್ಯಾಟ್ ಓಪನ್ ಆಯಿತು ಈ ರೇಂಜ್ನ ಒಳಗಡೆನೇ ಓಪನ್ ಆಯಿತು ಅಂತ ಹೇಳಿದೆ. ಇನ್ ಕೇಸ್ ಬಿಗ್ ಗ್ಯಾಪ್ ಡೌನ್ ಅಥವಾ ಗ್ಯಾಪ್ ಅಪ್ ಓಪನ್ ಆಯಿತು ಅಂತೇಳಿ ಗ್ಯಾಪ್ ಅಪ್ ಓಪನ್ ಆದರೆ ಈ ಲೆವೆಲ್ಗಿಂತ ಮೇಲೆ ಸಸ್ಟೈನ್ ಆಗಬೇಕಾಗುತ್ತೆ. ಗ್ಯಾಪ್ ಡೌನ್ ಓಪನ್ ಆಯಿತು ಅಂತೇಳಿ ಅಗೇನ್ ಅದು ನೆಗೆಟಿವ್ ಆಗುತ್ತೆ. ಓಪನ್ ಆದ ನಂತರ ಯಾವ ರೀತಿ ಪ್ರೈಸ್ ಆ್ಯಕ್ಷನ್ ಬರುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಹಾಗೆ ಓಪನ್ ಇಂಟ್ರೆಸ್ಟನ್ನು ಅಬ್ಸರ್ವ್ ಮಾಡೋದ್ರೆ ಆ್ಯಸ್ ಆಫ್ ನಾವು 23,000ದಲ್ಲಿ ಹೈಯೆಸ್ಟ್ ಪುಟ್ಟಲ್ಲಿ ರೈಟಿಂಗ್ ಇರುವಂಥದ್ದು. ಸೊ ಅದು ಇಂಪಾರ್ಟೆಂಟ್ ಆದ ಲೆವೆಲ್ ಆಗುತ್ತೆ. ಸೊ ಹಾಗಾಗಿ ಇನ್ ಕೇಸ್ ಪ್ರೀವಿಯಸ್ ಟ್ರೇಡಿಂಗ್ ಸೆಷನಲ್ಲೂ ಏನಾಗುತ್ತೆ 22,950 920 ಲೆವೆಲ್ಗಿಂತ ಕೆಳಗಡೆ ಸಸ್ಟೈನ್ ಆಯಿತು ಅಂತ ಹೇಳಿದರೆ ಇಲ್ಲಿ ಕವರಿಂಗ್ ಬರುತ್ತೆ, ಆಗೋದು ನೆಗೆಟಿವ್ ಆಗುತ್ತೆ, ಆಗೊಂದಷ್ಟು ಡೌನ್ ಮೂವ್ನ ನಾವು ನೋಡುವಂಥ ಸಾಧ್ಯತೆ ಇದೆ. ಅದೇ ರೀತಿ ಹೈಯರ್ ಲೆವೆಲಲ್ಲಿ 23,300ಅಲ್ಲಿ ಒಂದಷ್ಟು ಕಾಲಲ್ಲಿ ರೈಟಿಂಗ್ ಇರುವಂಥದ್ದು. ಸೊ ಹಾಗಾಗಿ 350 ಲೆವೆಲ್ಗಿಂತ ಮೇಲೇ ಸಸ್ಟೈನ್ ಆಗ್ತಾ ಇತ್ತು ಅಂತೇಳಿದ್ರೆ ಈ 200 300ಅಲ್ಲಿ ಕವರಿಂಗ್ ಬರುತ್ತೆ. ಆಗ ಒಂದಷ್ಟು ಮೊಮೆಂಟಮನ್ನು ನಾವು ಹೈಯರ್ ಲೆವೆಲಲ್ಲಿ 23,500 600 ಲೆವೆಲ್ವರೆಗೂ ನೋಡುವಂಥ ಸಾಧ್ಯತೆ ಇದೆ. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತೇಳಿ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.